ಹಲೋ ಗೈಸ್, ಡೆಮೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಡವ್ ಸೋಪ್ ಬಗ್ಗೆ ಹೇಳೋದಾದ್ರೆ, ಡವ್ ಸೋಪ್ ಮಾಯಶ್ಚರೈಸಿಂಗ್ ಅಷ್ಟೇ ಕೊಡುತ್ತೆ ನಮಗೆ. ಸ್ಕಿನ್ ಕೇರ್ ತಗೊಳ್ಳೋದಿಲ್ಲ, ಸ್ಕಿನ್ ಜೆಮ್ಸ್ ರಿಮೂವ್ ಮಾಡೋದಿಲ್ಲ, ಉಪ್ಪಿನ ಕಂಟೆಂಟ್ ಕೂಡ ರಿಮೂವ್ ಮಾಡೋದಿಲ್ಲ. ಮತ್ತೆ ಇದು ಬಹಳ ದಿನ ಬಾಳಿಕೆ ಕೂಡ ಬರೋದಿಲ್ಲ. ವೈಟ್ ಪೇರಲ್ ಸೋಪ್ಗೆ ಬರೋದಾದ್ರೆ, ಇದನ್ನ ಕಪ್ಪೆ ಚಿಪ್ಪು ಮತ್ತೆ ಹಾಲನ್ನ ಉಪಯೋಗಿಸಿ ತಯಾರು ಮಾಡಿರ್ತಾರೆ. ಈ ಸೋಪ್ ಯೂಸ್ ಮಾಡೋದ್ರಿಂದ ಮಾಯಶ್ಚರೈಸಿಂಗ್ ಪ್ಲಸ್ ಡಿಯೋಡ್ರೆಂಟ್ ಮತ್ತೆ ಸ್ಕಿನ್ ಕೇರ್ ಕೂಡ ತಗೊಳುತ್ತೆ. ಇದು 3-in-1 ಯೂಸಬಲ್ ಸೋಪ್ ಆಗಿರುತ್ತೆ. ನಾವು ಮಾಯಶ್ಚರೈಸಿಂಗ್ ಆಗಿ ಡವ್ ಸೋಪ್ನ ಅಥವಾ ಸ್ಕಿನ್ ಕೇರ್ಗಾಗಿ ಡೆಟಾಲ್ನ ಮತ್ತೆ ಡಿಯೋಡ್ರೆಂಟ್ಗಾಗಿ ಸಂತೂರ್ನ 3 ಸೋಪ್ನ ಅಟ್ ಎ ಟೈಮ್ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಸೋಪ್ನ ಯೂಸ್ ಮಾಡೋದ್ರಿಂದ ಮಾಯಶ್ಚರೈಸಿಂಗ್, ಸ್ಕಿನ್ ಕೇರ್, ಡಿಯೋಡ್ರೆಂಟ್ 3 ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಬಾಡಿ ಮೇಲೆ ಕಲೆಗಳಿದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ, ಬೆವರಿನ ದುರ್ವಾಸನೆ ಕೂಡ ರಿಮೂವ್ ಮಾಡುತ್ತೆ, ಮತ್ತೆ ಸ್ಕಿನ್ನ ಕಾಂತಿಯುತವಾಗಿ ಇಡುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಡೆಮೋ ಮಾಡೋದಕ್ಕೆ 2 ಗ್ಲಾಸ್ ತೊಗೊಂಡಿದ್ದೀನಿ, 1 ಡವ್ ಸೋಪ್ ತೊಗೊಂಡಿದ್ದೀನಿ, ಮತ್ತೆ ಮೋದಿಕೇರ್ನ ಸಾಫ್ಟ್ ವಾಶ್ ವೈಟ್ ಪೇರಲ್ ಸೋಪ್ನ ತೊಗೊಂಡಿದ್ದೀನಿ, ಮತ್ತೆ ನೀರನ್ನ ತೊಗೊಂಡಿದ್ದೀನಿ. ಈ ನೀರನ್ನ 2 ಗ್ಲಾಸ್ಗಳು ಸಮೇತ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಸ್ಟೆಪ್ಗೆ ಬರೋದಾದ್ರೆ ಅಯೋಡಿನ್ ಸೊಲ್ಯೂಷನ್ ತೊಗೊಂಡಿದ್ದೀನಿ. ಈ ಅಯೋಡಿನ್ ಸೊಲ್ಯೂಷನ್ ಯಾಕೆ ಯೂಸ್ ಮಾಡ್ತೀರಿ ಅಂದರೆ, ನಮ್ಗೇನಾದರೂ ಗಾಯ ಆದರೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ನಮಗೆ ಅಂತ ಇದನ್ನ ಯೂಸ್ ಮಾಡ್ತೀವಿ. ಇದು ಜಮ್ಸ್ ಕೂಡ ಕಿಲ್ ಮಾಡುತ್ತೆ. ನಾವೀಗ ಅಯೋಡಿನ್ ಸೊಲ್ಯೂಷನ್ನ ಗ್ಲಾಸ್ಗಳಿಗೆ ಹಾಕೋಣ. 2 ಗ್ಲಾಸ್ಗಳಿಗೂ ಸಮೇತ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಅಯೋಡಿನ್ ಸೊಲ್ಯೂಷನ್ ಹಾಕಿರೋ 2 ಗ್ಲಾಸ್ಗಳು ಸಮೇತ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ಬರೋದಾದ್ರೆ, ನಾವು ಸೋಪ್ನ ತಗೋಣ. ಮೊದಲೇದಾಗಿ ಡವ್ ಸೋಪ್ನ ಮೊದಲೇ ಗ್ಲಾಸಲ್ಲಿ ಹಾಕೋಣ. 2ನೇ ಗ್ಲಾಸಲ್ಲಿ ನಮ್ಮ ಮೋದಿಕೇರ್ನ ವೈಟ್ ಪೇರಲ್ ಸೋಪ್, ನೋಡ್ತಾ ಇರ್ಬೋದು ವೈಟ್ ಪೇರಲ್ ಸೋಪ್ನ ನಾವು 2ನೇ ಗ್ಲಾಸಲ್ಲಿ ಹಾಕ್ತಾ ಇದ್ದೀವಿ. 2 ಮಿನಿಟ್ಸ್ ಹಾಗೆ ಬರೋಣ. ನೆಕ್ಸ್ಟ್ ಸ್ಟೆಪ್ಗೆ ಬರೋದಾದ್ರೆ, 2 ಗ್ಲಾಸ್ಗೆ ಹಾಕಿರೋವಂಥ ಸೋಪ್ಗಳನ್ನ ಒಂದೊಂದಾಗಿ ತಿರುಗಿಸ್ತಾ ಬರೋಣ. ಮೊದಲೇದಾಗಿ ನಮ್ಮ ವೈಟ್ ಪೇರಲ್ ಸೋಪ್ನ ನೀಟಾಗಿ ತಿರುಗಿಸೋಣ. ಓಕೆ, ನೆಕ್ಸ್ಟು ಫಸ್ಟ್ನೇ ಗ್ಲಾಸಲ್ಲಿ ಹಾಕಿರೋಕ್ಕಂಥ ಡವ್ ಸೋಪ್ನ ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಸ್ಟೆಪ್ಗೆ ಬರೋದಾದ್ರೆ, ಏನು ಚೇಂಜಸ್ ಆಗಿದೆ ಲೋಟದಲ್ಲಿ ಅಂತ ಗಮನಿಸ್ತಾ ಹೋಗೋಣ. ಮೊದಲೇದಾಗಿ ಡವ್ ಸೋಪ್ ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ. ಎಷ್ಟೇ ತಿರುಗಿಸಿದ್ರು ಸಮೇತ ಅದು ಬದಲಾವಣೆ ಕಾಣಿಸ್ತಿಲ್ಲ. ಹೇಗೆ ಹಾಕಿದೀವೋ ಹಾಗೆ ಇದೆ. ಮೋದಿಕೇರ್ನ ವೈಟ್ ಪೇರಲ್ ಸೋಪ್ ಯಾವ ರೀತಿ ವರ್ಕ್ ಮಾಡಿದೆ ಅಂತ ನಿಮಗೆ ಕಾಣಿಸ್ತಿದೆ. ಲೋಟ ನೋಡ್ತಾ ಹೋಗಿ ಯಾವ ರೀತಿ ಕಲರ್ ಬಂದಿದೆ. ನಮ್ಮ ಮೋದಿಕೇರ್ನ ಸೋಪು ಪ್ಯೂರ್ ಹಾಲ್ ರೀತಿ ಕಾಣಿಸ್ತಾ ಇದೆ. ಆದರೆ ಡವ್ ಸೋಪಲ್ಲಿ ಯಾವುದೇ ಚೇಂಜಸ್ ಕಾಣಿಸ್ತಾ ಇಲ್ಲ. ಹೇಗೆ ಹಾಕಿದ್ವೋ ಹಾಗೆ ಇದೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂಥ ವೈಟ್ ಪೇರಲ್ ಸೋಪ್ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ.